ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಲೋ ನನ್ನ ಪ್ರೀತಿಯ ಜನರೇ, ನೀವೆಲ್ಲರೂ ಸೌಖ್ಯವೇ? ನಾವು ಸೌಖ್ಯವಾಗಿರುವೆವು. ಈ ದಿನ ಮುಂಜಾನೆ ನಮ್ಮ ಪತಿದೇವರು ಎದ್ದು ಅವರ ಡ್ಯೂಟಿಗೆ, ಅವರ ಕೆಲಸಕ್ಕೆ ರೆಡಿ ಆಗುತ್ತಿದ್ದಾರೆ. ಅವರನ್ನು ಕಳಿಸಿಕೊಡುವುದಕ್ಕಾಗಿ ನಾನು ಕೂಡ ಎದ್ದಿದ್ದೇನೆ. ಮುಂಜಾನೆ ಆಗಿರುವುದರಿಂದ ತುಂಬ ಚಳಿಯಾಗಿದೆ. ಆ ಚಳಿಯಲ್ಲಿ ನಾವು ಎಷ್ಟೇ ಗಡಗಡ ನಡಗಿದರೂ ನಮ್ಮ ಕೆಲಸವನ್ನು ನಾವು ಬಿಡಲಾರೆವು. ಏಕೆಂದರೆ ಅದು ನಮ್ಮ ಹೊಟ್ಟೆಪಾಡುವಾಗಿದ್ದರಿಂದ ಅವರು ಡ್ಯೂಟಿಗೆ ಹೋಗಲೇಬೇಕು, ನಾವು ಕಳಿಸಿಕೊಡಲೇಬೇಕು. ಈಗ ತಾನೇ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ, ಇನ್ನೂ ಕತ್ತಲು ಆವರಿಸಿರುವ ಮೋಡವನ್ನು ನೋಡಿ, ಅಲ್ಲಲ್ಲಿ ಕಾಣುತ್ತಿರುವ ವಿದ್ಯುತ್ ದೀಪವನ್ನು ನೋಡಿ, ಈಗ ತಾನೇ ಉದಯಿಸುತ್ತಿರುವ ಆ ಸೂರ್ಯನನ್ನು ನೋಡಲು ಎಂಥ ಚಂದವಲ್ಲವೇ? ಈಗ ತಾನೇ ಉದಯಿಸುತ್ತಿದ್ದಾನೆ ಸೂರ್ಯ. ನಾವು ಈಗಲೇ ಬಾಗಿಲಿಗೆ ರಂಗೋಲಿಯನ್ನಿಟ್ಟು, ಅರಿಶಿನ ಕುಂಕುಮವನ್ನಿಟ್ಟು ಒಳಗಡೆ ಹೋಗೋಣ ಎಂದು ನಾನು ಕೂಡ ಇಲ್ಲಿ ರಂಗೋಲಿಯನ್ನು ಹಾಕಿ ಒಳಗಡೆ ಹೋಗುತ್ತಿದ್ದೇನೆ. ಏಕೆಂದರೆ ಮುಂಜಾನೆಯ ನಾವು ನಾಷ್ಟವನ್ನು ತಯಾರು ಮಾಡಬೇಕಾಗಿದೆ. ನಾವು ತಯಾರು ಮಾಡುವ ನಾಷ್ಟವೇನೆಂದರೆ ಚಪಾತಿ. ಮನೆಯಲ್ಲಿ ನಾನು ನನ್ನ ಪುತ್ರ ಇಬ್ಬರೇ ಇರುವುದರಿಂದ ನಾವು ಜಾಸ್ತಿ ನಾಷ್ಟವನ್ನು ಮಾಡಬೇಕಾಗಿರುವುದಿಲ್ಲ. ಹಾಗಾಗಿ 4ರಿಂದ 3 ಚಪಾತಿಯನ್ನು ಮಾಡಿಕೊಂಡಿದ್ದೇವೆ. ಈಗ ಆ ಚಪಾತಿಯನ್ನು ಸೇವಿಸಿ ಮುಂದಿನ ಕಾರ್ಯವನ್ನು ನೋಡಬೇಕಾಗಿದೆ. ಮುಂದೆ ನಾವು ಏನು ಮಾಡುವೆವು ಎನ್ನುವುದನ್ನು ನೀವು ಕಾದು ನೋಡಿರಿ. ಹೊಟ್ಟೆ ಹಸಿತಾ ಇದೆ ಗಾಯ್ಸ್, ಅದಕ್ಕೆ ಊಟ ಮಾಡಿದ್ದೀನಿ. ಆದ್ರೂ ಸ್ವಲ್ಪ ಹೊತ್ತಿಗೆ ಹೊಟ್ಟೆ ಹಸಿತಾ ಇರುತ್ತೆ. ಹಾಗಾಗಿ ಒಂದು ಆ್ಯಪಲ್ ತಿನ್ನೋಣ ಅಂತ ಆ್ಯಪಲ್ ಇಟ್ಕೊಂಡಿದ್ದೀನಿ. ಇನ್ನು ಸಣ್ಣದಾಗಿ ಮಾರ್ಕ್ ಆಗಿದೆ. ಈಗ ಸಣ್ಣದಾಗಿ ಮಾರ್ಕ್ ಆಗಿದ್ರೂ ಹೆದರಿಕೆ ಆಗುತ್ತೆ. ಈಗ ಸೇಲ್ ಮಾಡೋರು ಆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ಈ ಇಂಜೆಕ್ಷನ್ ಕೊಟ್ಟಿರ್ತಾರತ್ತಾರಲ್ವ, ಅದೊಂಥರ ಭಯ. ಸೂಪರ್ ಆಗೈತೆ ಟೇಸ್ಟು. ಈಗಷ್ಟೇ ಮಲ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಹಸು ಜಾಸ್ತಿ. ಸಖತ್ ಗಾಳಿ ಗಾಯ್ಸ್, ಫುಲ್ಲು ಚಳಿಯಾಗಿದೆ. ಇವಾಗಷ್ಟೇ ಮಲ್ಕೊಂಡು ಬೇರೆ ಎದ್ದಿರೋದಲ್ವ, ಈಗಷ್ಟೇ ಬಾಗಿಲು ತೆಗೆದು ನೋಡಿದ್ರೆ ತಣ್ಣ ಗಾಳಿ ಬರ್ತಾಯಿದೆ. ಇಷ್ಟೊಂದು ಚಳಿ ಇದೆ, ಅದರಲ್ಲೂ ಟೈಲ್ಸ್ ನೆಲ ಆಗಿರೋದಕ್ಕೂ ಫುಲ್ಲು ಚಳಿ ಅನಿಸುತ್ತೆ. ತಿಂದ ಅಂತ ಬಡಿಸ್ತಾವೆ ನಿನಗೆ, ಅದು ತಿನ್ನು. ಥ್ಯಾಂಕ್ ಯು. ನಮ್ಮ ಅಥರ್ವಂಗೆ ಪಕ್ಕದ ಮನೆಯಲ್ಲಿ ತಿನ್ನೋಕ್ಕೆ ಬೋಟಿ ಕೊಟ್ಟರೆ ತಗೊಬಂದು ನನಗೆ ಕೊಡ್ತಾ ಇದ್ದಾನೆ. ನೀನು ತಿನ್ನು ಅಂದರೆ ನನಗೆ ಅಲ್ಲಿದೆ, ನೀವು ತಿನ್ನು ಅಂತ ಕೊಡ್ತಾ ಇದ್ದಾನೆ. ಅಮ್ಮನ ಮೇಲೆ ಪ್ರೀತಿ. ವಾವ್ ಚಿನ್ನ, ಪಾನಿಪುರಿ. ಮಾ ಬೆಲ್ಟು ಬಾ ಓಡ್ ಬಾ. ಒದ್ದು ನಂಗೆ ಐಸ್ ಕ್ರೀಮ್ ಒದ್ದು ಅನ್ನು. ಹೋಗೋ ಗ್ಯಾಸ್ ಆಫ್ ಮಾಡು, ಹೋಗು ಗ್ಯಾಸ್ ಆಫ್ ಮಾಡು. ಒದ್ದು ನಂಗೆ ಐಸ್ ಕ್ರೀಮ್ ಅನ್ನು ಒದ್ದು ಅನ್ನು. ಸಂಜೆ ಬರ್ತಾ ಹಾಗೆ ನಮ್ಮ ಪತಿದೇವರು ಪಾನಿಪುರಿನ ಮನೇಲಿರೋರು ತಿನ್ನಲಿ ಅಂತ ಹೇಳಿಬಿಟ್ಟು ತಗೊಬಂದಿದ್ದಾರೆ. ನನಗೊಂದು ಸ್ವಲ್ಪ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಪಾನಿಪುರಿ ಲವರ್ ಅಂತಲೇ ಹೇಳ್ಬೋದು. ಗೋಬಿ ಏನು ಅಷ್ಟೊಂದು ಇಷ್ಟ ಆಗೋದಿಲ್ಲ. ನಮ್ಮ ಅಥರ್ವಂಗೆ ಗೋಬಿ ಅಂದರೆ ಇಷ್ಟ, ನನಗೆ ಪಾನಿಪುರಿ ಅಂದರೆ ಇಷ್ಟ. ಹಾಗಾಗಿ ಪಾನಿಪುರಿನೇ ತಂದಿದ್ದರು. ಅವನಿಗೂ ಗೋಬಿ ಬೇಡ, ಇವಾಗ ಸ್ವಲ್ಪ ಆಯಿಲ್ ಫುಡ್ಡು ಕಡಿಮೆ ಮಾಡಬೇಕು. ಅವನಿಗೆ ಕಾಫ್ ಆಗಿರೋದ್ರಿಂದ ಇದು ಸ್ವಲ್ಪ ಸ್ಟ್ರಾಂಗಾಗಿ ಖಾರವಾಗಿರುತ್ತಲ್ವ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಪಾನಿಪುರಿ ಮಾತ್ರ ತಂದರು. ನಮ್ಮ ಮನೇಲಿ ಯಾವಾಗಲೇ ಪಾನಿಪುರಿ ತಂದ್ರೂ ಒಂದು ಗೋಬಿ ಪಾರ್ಸಲ್ ತಂದೇ ತರ್ತಾರೆ ಅವನಿಗೋಸ್ಕರ. ಈ ಸಾರಿ ತರಲಿಲ್ಲ, ಯಾಕೆಂದರೆ ಕಾಫ್ ಆಗಿತ್ತು ಅಂತ ಹೇಳಿದ್ನಲ್ವ. ಹಾಗಾಗಿ ಆ ಪಾನಿಪುರಿ ತಿನ್ನೋದ್ರಲ್ಲಿ ಇದೆ ಅಲ್ವಾ ಮಜಾ, ಅದರಲ್ಲಿರೋ ಮಜಾ ಇನ್ಯಾವ್ದು ತಿಂದ್ರೂ ಸಿಗಲ್ಲ ಅನ್ನೋಷ್ಟು ಖುಷಿಯಾಗುತ್ತೆ ಆ ಪಾನಿಪುರಿ. ಈ ಕಡೆ ಅಷ್ಟೊಂದೇನು ಜಾಸ್ತಿ ಇದಿರಲ್ಲ. ಇವಾಗ ನಾವು ನೋಡಿದ್ರಲ್ವ, ಜಸ್ಟ್ ಆ ಪಾನಿಪುರಿಗೆ 50 ರೂಪಾಯಿ ಅಷ್ಟೇ. ಪಾನಿಪುರಿಗೆ ಮಾತ್ರ ಮನಸಾರೆ ದುಡ್ಡು ಕೊಡ್ಬೋದು ಅಂತ ಅನಿಸ್ತು. ಅಷ್ಟೊಂದು ಏನು ಜಾಸ್ತಿ ಕಾಸ್ಟ್ಲಿ ಅಂತ ಅನ್ನಿಸ್ಲಿಲ್ಲ. ಅದೇ ಅಲ್ಲಿ ಹೋಗಿ ತಿನ್ನೋಕ್ಕೋದ್ರೆ ಅಷ್ಟೊಂದೇನು ಕೊಡೋಲ್ಲ, ಪಾರ್ಸಲ್ ತೊಗೊಬಂದರೆ ಚೆನ್ನಾಗೇ ಕೊಡ್ತಾರೆ. ನಮ್ಮ ಅಥರ್ವನು ಸರಿ ನಾನೇ ಹಾಕ್ಕೊಂಡು ತಿಂತೀನಿ ಅಂತ ಹೇಳಿ ತಿಂತಾ ಇದ್ದಾನೆ ಪಾನಿಪುರಿನ.
ಅವನಿಗೆ ಹಾಕ್ಕೊಂಡು ತಿನ್ನೋಕ್ಕಿಂತ ಬೇರೆಯವ್ರಿಗೆ ಹಾಕ್ಕೊಡೋದ್ರಲ್ಲಿ ಭಾಳ ಖುಷಿ. ಆದರೆ ನೀನು ಹಾಕ್ಕೊಡೋದು ಬೇಡಪ್ಪ, ನೀನು ತಿನ್ನು ಅಂತ ಹೇಳಿದ್ದಕ್ಕೆ ಸರಿ ನಾನೇ ತಿಂತೀನಿ ಅಂತ ಹೇಳಿ ಅವನೇ ಹಾಕ್ಕೊತಾ ಇದ್ದಾನೆ. ಆದರೆ ಅವನ ಬಾಯಿ ಸಣ್ಣದಾಗಿರೋದ್ರಿಂದ ಪಾಪ ಅವನಿಗೆ ಹೊಟ್ಟೆಯಲ್ಲಿ ಬಾಯಿಯೊಳಗೆ ಫುಲ್ಲಾಗಿ ಹಿಡಿಯೋದಿಲ್ಲ, ಸ್ವಲ್ಪ ಸ್ವಲ್ಪನೇ ತಿನ್ನೋಕ್ಕೆ ಹೋಗ್ತಾನೆ. ಅವನಿಗೆ ಅಷ್ಟೊಂದು ಇಷ್ಟನೂ ಆಗೋದಿಲ್ಲ ಪಾನಿಪುರಿ. ನೀವು ಯಾರಾದರೂ ಪಾನಿಪುರಿ ಲವರ್ ಆಗಿದ್ದರೆ ಈ ವಿಡಿಯೋಕ್ಕೆ ಕೆಳಗಡೆ ಕಮೆಂಟ್ ಮಾಡಿ. ಏನಪ್ಪ ಒಂದೊಂದು ಸರಿ ಒಂದೊಂದು ಥರ ಮಾತಾಡಿದ್ದಾರೆ ಅಂತ ಅನ್ಕೊತೀರೇನೋ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಅದೇ ಟೋನಲ್ಲಿ ಮಾತಾಡೋಣ ಅಂತ ಅಂದ್ಕೊಂಡು ಮಾತಾಡಿದೆ, ಟ್ರೈ ಮಾಡಿದೆ. ಆದರೆ ತುಂಬ ಕಷ್ಟ ಆಯಿತು ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ. ಯಾಕಂದರೆ ನಾವು ಮಾತಾಡ್ತಿರೋ ಲ್ಯಾಂಗ್ವೇಜೇ ನಮಗೆ ತುಂಬ ಅಭ್ಯಾಸ ಆಗಿರುತ್ತಲ್ವ, ಹಾಗಾಗಿ ಈ ಲ್ಯಾಂಗ್ವೇಜಲ್ಲಿ ಮಾತಾಡೋದು ತುಂಬ ಈಸಿ. ನಾನು ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟು 2 ನಿಮಿಷ ಮಾತಾಡಿದೆ. ಈಗ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಯಾವುದೇ ಫುಡ್ಡನ್ನು ತಿಂದ್ರೂ ಹೊಟ್ಟೆಯಲ್ಲಿ ಜಾಸ್ತಿ ಟೈಮ್ ಇರೋದಿಲ್ಲ. ಹಾಗಾಗಿ ನಾವು ಕೇಳಿದ್ದನ್ನು ಪಾಪ ತಂದು ಕೊಡ್ತಾರೆ. ಏನಾದರೂ ತಿನ್ನಲಿ ಹೊಟ್ಟೆಲಿ ಇರಲಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ನೋಡ್ಕೊತಾರೆ. ಕೇಳಿದ್ದನ್ನು ತಂದು ಕೊಡ್ತಾರೆ. ಏನಪ್ಪ ಅಂದರೆ ನಮಗೆ ಆ ಡೈಜೆಷನ್ ಮಾಡ್ಕೊಳೋ ಶಕ್ತಿ ಇರಬೇಕು ಅನ್ನೋದನ್ನು ಬಿಟ್ಟರೆ ಇನ್ನು ತಿನ್ನೋದಕ್ಕೆ ಯಾವುದೇ ಥರ ಇದಿಲ್ಲ, ಸಮಸ್ಯೆ ಇಲ್ಲ. ಪ್ರೆಗ್ನೆಂಟ್ ಇದ್ದಾಗ ಒಂದಿದೆ ಅಲ್ವಾ, ಅದು 5 ತಿಂಗಳು ತುಂಬ ತನಕ ಏನು ತಂದು ಕೊಟ್ಟರು ಮೈಯಿಗೆ ಹಿಡಿಸಲ್ಲ, ಹೊಟ್ಟೆಗೆ ಹಿಡಿಸಲ್ಲ, ಅದು ಹಾಗಾಗಿಬಿಡುತ್ತೆ. ನೆಕ್ಸ್ಟ್ ಡೇ 12 ನ್ಯಾಚುರಲ್ ಉದ್ದಿನಬೇಳೆ ನಮ್ಮ ಹೊಲದಲ್ಲೇ ಬೆಳೆದಿರೋಂಥದ್ದು. ಇದು ಹಸಿರುಗಿದೆ ಅಲ್ವಾ, ಅದೆಲ್ಲ ನೆಂದ ಮೇಲೆ ಬಿಡುತ್ತೆ. ದೋಸೆ ಮಾಡೋಣ ಅಂತ ನೆನೆಸ್ತಾ ಇದ್ದೀನಿ. ಹಾಗೆ ಸ್ಟೋರ್ ರೈಸು ನೆನೆಸಿಟ್ಟಿದ್ದೀನಿ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕೂಡ ಆ್ಯಡ್ ಮಾಡ್ತೀನಿ ಅಕ್ಕಿಗೆ. ನಮ್ಮನೇಲಿ ತುಂಬ ದಿನದಿಂದ ದೋಸೆಗೆ ನೆನೆಸು ನಿನ್ನ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗಲಿಲ್ಲ, ಟಿಫಿನ್ ಮಾಡೋಕ್ಕಾಗಿಲ್ಲ ಅಂದರೆ ನಾವೇ ದೋಸೆ ಹಾಕೊಂಡಾರು ತಿನ್ಕೊಂಡು ಹೋಗ್ತೀವಿ, ದೋಸೆಗೆ ನೆನೆಸು ಅಂತ ತುಂಬ ದಿನದಿಂದ ಹೇಳ್ತಾನೆ ಇದ್ದರು. ನಾನು ತುಂಬ ದಿನ ಆಯ್ತಲ್ವ ನೆನೆಸಿಲ್ಲ, ಮತ್ತು ಅಟ್ಲೀಸ್ಟು ನನಗಂತೂ ಮಾಡೋಕ್ಕಾಗಲ್ಲ ಅಡುಗೆ, ಅವರಾದರೂ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟು ಇವತ್ತು ನೆನೆಸೋಣ ಅಂತ ನೆನೆಸ್ತಾ ಇದ್ದೀನಿ. ನಾನು ಸ್ಟೋರ್ ರೈಸ್ನ ಜಾಸ್ತಿ ಯೂಸ್ ಮಾಡ್ತೀನಿ ದೋಸೆ ಮಾಡೋಕ್ಕೆ. ದೋಸೆ ರೈಸ್ ಅಂತಲೇ ಬರುತ್ತಲ್ವ, ಅದೇನು ನಾವೇನು ತೊಗೊಳಲ್ಲ, ಸೊಸೈಟಿಯಲ್ಲಿ ಸಿಗುತ್ತಲ್ವ ಅದೇ ತೊಗೊಂಡು ಇರ್ತೀವಿ. ಅದಕ್ಕೆ ನಾನು ಇವಾಗ ಅನ್ನನ ಹಾಕಲ್ಲ, ಅದಕ್ಕೆ ಅವಲಕ್ಕಿನ ನೆನೆಸಿಬಿಟ್ಟು ಹಾಕ್ತೀನಿ. ಅದೇ ಟೈಮಲ್ಲಿ ರುಬ್ಬೋ ಟೈಮಲ್ಲಿ ನೆನೆಸಿದ್ರು ಸಾಕು, ಬೇಗ ನೆಂದೋಗುತ್ತಲ್ವ. ಅವಲಕ್ಕಿ ಹಾಕೋದ್ರಿಂದ ಬೇಗ ಹುಳಿನೂ ಬರಲ್ಲ, ಚೆನ್ನಾಗಿರುತ್ತೆ. ದೋಸೆ ಹಿಟ್ಟು ಸಖತ್ತಾಗಿ ಬರುತ್ತೆ. ಇಡ್ಲಿನಾದರೂ ಮಾಡ್ಕೋಬೋದು, ದೋಸೆನಾದರೂ ಮಾಡ್ಕೋಬೋದು, ತುಂಬ ಟೇಸ್ಟಾಗಿರುತ್ತೆ, ತುಂಬ ಮೃದು ಮೆತ್ತಗೆ ಬರುತ್ತೆ. ದೋಸೆ ರೋಸ್ಟ್ ಆಗಬೇಕು, ಹೋಟೆಲಲ್ಲಿ ಮಾಡ್ಕೋಬೇಕು ಅಂದರೂ ಒಂದು ಪ್ಯಾನಿಗೆ ನೀರು ಹೊಡೆದ್ಬಿಟ್ಟು ಹಾಕಿದ್ರೆ ರೋಸ್ಟಾಗಿ ಹೋಟೆಲ್ ದೋಸೆ ಬಂದಂಗೆ ಬರುತ್ತೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಅವಲಕ್ಕಿ ಹಾಕಿ ಮಾಡೋದು. ನೀವು ಒಂದ್ಸತಿ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ನಾನು ಇವಾಗಷ್ಟೇ ನೆನೆಸಿಟ್ಟಿದ್ದೀನಿ. ನಾಳೆ ಆದರೆ ನಾನೇ ಮಾಡಿಕೊಡ್ತೀನಿ, ಇಲ್ಲಾಂದರೆ ಅವರೇ ಮಾಡ್ಕೊತಾರೆ, ನೋಡೋಣ. ಈಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 12:45 ಆಗಿದೆ. ನಾನಿನ್ನು ಅನ್ನಕ್ಕೆ ಇಟ್ಟಿರಲಿಲ್ಲ, ನಾನು ಅಥರ್ವ ಇಬ್ಬರೇ ಇದ್ವಿ ಮನೇಲಿ. ಒಂದು ಅರ್ಧ ಗ್ಲಾಸ್ ಸರಿಯಾಗುತ್ತೆ ಅಂತ ಹೇಳಿಬಿಟ್ಟು ಅರ್ಧ ಗ್ಲಾಸ್ ರೈಸ್ ಇಟ್ಟಿದ್ದೀನಿ ಅಷ್ಟೇ. ಅರ್ಧ ಗ್ಲಾಸ್ ರೈಸ್ ಮಾಡಿಕೊಂಡ್ರೆ, ಹಾಗೆ ನಿನ್ನೆ ನೈಟ್ ನಾನು ಎಗ್ ಸಾಂಬಾರು ಮಾಡಿದ್ದೆ, ಅದೇ ಸಾಂಬಾರಿಗೆ ಸೆಟ್ ಆಗುತ್ತೆ, ಸರಿಯಾಗುತ್ತೆ ಅಂತ ಹೇಳಿ ಸ್ವಲ್ಪ ಅಕ್ಕಿನ ತೊಳೆದ್ಬಿಟ್ಟು ಇಡ್ತಾ ಇದ್ದೀನಿ. ಇಷ್ಟಿಷ್ಟೇ ಅಕ್ಕಿ ಹಾಕಿಟ್ರೆ ಕುಕ್ಕರಲ್ಲಿ ಚೆನ್ನಾಗಿ ಆಗೋದಿಲ್ಲ, ಗಟ್ಟಿ ಆಗುತ್ತೆ ಅನ್ನನ. ಹಾಗಾಗಿ ಸಿಮ್ಮಲ್ಲಿ ಇಟ್ಬಿಟ್ಟು ಸಣ್ಣದಾಗಿ ನಾವು ಅನ್ನ ಮಾಡೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಇಲ್ಲ ಅಂದ್ಕೊಳ್ಳಿ, ನಾವೆಲ್ಲರ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಇಷ್ಟಿಷ್ಟೇ ಸ್ವಲ್ಪ ರೈಸ್ನ ಹಾಕ್ಬಿಟ್ಟು ಅನ್ನ ಮಾಡಿದ್ರೆ ಅಕ್ಕಿನೇ ತಿನ್ನಬೇಕಾಗುತ್ತೆ, ಅನ್ನನೇ ಆಗೋದಿಲ್ಲ ಅದು. ಹಾಗಾಗಿ ಸೈಲೆಂಟಾಗಿರೋ. ಇನ್ನೊಂದು ಸಣ್ಣ ಕುಕ್ಕರ್ ಇದೆ, ಆ ಕುಕ್ಕರಲ್ಲಿ ಹಾಕಿಡೋಣ ಅಂದರೆ ಆ ಕುಕ್ಕರ್ ಏನೋ ಅಪ್ಪ ಹಿಂಗೆ ಹಾಕಿಬಿಟ್ರೆ ಸ್ವಲ್ಪ ಬಸ್ ಅಂತ ಸಿಮ್ಮಲ್ಲಿ ಇಟ್ಟು ಮಾಡಿದ್ರೆ ಸ್ವಲ್ಪ ಪರವಾಗಿಲ್ಲ. ಇಲ್ಲಾಂದರೆ ಅಕ್ಕಿನೇ ತಿನ್ನಬೇಕು. ನಾನು ಕಡಿಮೆನೇ ಮಾಡೋದು, ಅದೇ ಹೇಳಿದ್ನಲ್ವ ಸಣ್ಣ ಕುಕ್ಕರಲ್ಲೇ ಜಾಸ್ತಿ ಹಿಂಗೆ ಇಟ್ಬಿಟ್ಟು ಮಾಡ್ತೀನಿ ಅಂತ. ಅದು ಆ ಸಣ್ಣ ಕುಕ್ಕರಲ್ಲಿ ಹಾಕಿಟ್ರೆ ಏನಾಗುತ್ತೆ, ಬಸ್ ಅಂತ ಹೇಳ್ಬಿಟ್ಟು ಎಲ್ಲ ಬಂದುಬಿಡುತ್ತೆ. ಅದೇನೋ ಒಂಥರ ಹೊಸದಾಗಿ ಸೌಂಡ್ ಆಗುತ್ತಳೆ, ಹಾರೆಲ್ಲರೂ ಮೇಲ್ಗಡೆ ಟೆರಾಸ್ ಅಂತ ಅಷ್ಟು ಹೈಟ್ ಹಾರಿಬಿಡುತ್ತೇನೋ ಅಂತೇಳಿ ಭಯ. ಹಾಗಾಗಿ ಇದೇ ಕುಕ್ಕರಲ್ಲೇ ಮಾಡೋದು. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಈಗ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಸಾಂಬಾರು ಮಾಡಿದ್ರೂ ಊಟ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ಏನೋ ಒಂದು ಸ್ವಲ್ಪ ಈ ಎಗ್ಗು, ನಾನು ಪ್ರೆಗ್ನೆಂಟ್ ಆದಾಗಿಂದ ಫಸ್ಟ್ ಟೈಮು ಎಗ್ ಸಾಂಬಾರು ಮಾಡಿರೋದು. ಇದೊಂದು ಸ್ವಲ್ಪ ಪರವಾಗಿಲ್ಲ, ಹಾಗೂ ಹಿಂಗೂ ನೆನ್ನೆ ನೈಟು ಮಾಡಿರೋದಲ್ವ,
ತಿಂದೆ, ಪರವಾಗಿಲ್ಲ, ಅಡ್ಜಸ್ಟ್ ಆಯಿತು. ಹಾಗಾಗಿ ನಾನೇನು ಮಾಡ್ತೀನಿ, ನನಗೆ ಸೆಟ್ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಮಾಡಿಕೊಂಡ್ರೆ ಸಾಂಬಾರು ಏನನ್ಸುತ್ತೆ, ಅದು ನಾನು ಮಾಡ್ಕೊಂಡಿರೋದ್ರಿಂದ ಸ್ಮೆಲ್ಲು ನನಗೆ ಹಿಡಿಸೋದಿಲ್ಲ. ಆ ಸ್ಮೆಲ್ಲಿಗೆ ನನಗೆ ಊಟ ಬೇಡ ಅನಿಸುತ್ತೆ. ಹಾಗಾಗಿ ನಮ್ಮ ಮನೆಯವ್ರು ಬರಬೇಕಾದ್ರೆ ನನಗೆ ಪಾರ್ಸಲ್ ತೊಗೊಬಂದುಬಿಡಿ ಸಾಂಬಾರು ಅಂತ ಹೇಳ್ತೀನಿ. ಅವ್ರಿಗೆ ಪಾಪ ಅವರೇ ಬಂದುಬಿಟ್ಟು ಮಾಡ್ಕೊತಾರೆ. ಅವರೆಲ್ಲ ಈ ಕಡೆ ನಮ್ಮ ಕರ್ನಾಟಕ ಸ್ಟೈಲಲ್ಲಿ ಸಾಂಬಾರೆಲ್ಲ ತಿನ್ನೋಲ್ಲ, ಕಡಿಮೆ. ಈ ಕಡೆ ಏನಪ್ಪ ಅಂದರೆ ಕರಿ, ಏನು ಮಾಡಿದ್ರು ಕರಿ ಕರಿ ಅಂತೇಳಿ ಕರಿ ಮಾಡ್ಕೊತಾ ಇರ್ತಾರೆ. ಅವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊತಾರೆ. ನಾವಿರೋದು 4 ಜನ, ನಾನು, ನನ್ನ ಮಗ, ನಮ್ಮ ಹಸ್ಬೆಂಡು, ಹಾಗೆ ನನ್ನ ಮೈದ್ನ. ಅವರಿಬ್ಬರು ಡ್ಯೂಟಿ ಹೋಗಿರ್ತಾರೆ, ನಾನು ಅಥರ್ವ ಇಬ್ಬರೇ ನಮ್ಮ ಮನೇಲಿರೋದು. ಹೀಗೇ ಇರುತ್ತೆ ನಮ್ಮ ಮನೆ ಯಾವಾಗ್ಲೂ. ಹಾಗಾಗಿ ಜಾಸ್ತಿ ಜನ ಇರಲ್ವಾ, ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಲ್ಲೆಲ್ಲ ಕ್ಲಿಪ್ಪು, ಒಂದು ಸಣ್ಣ ಪುಟ್ಟ ಕ್ಲಿಪ್ಪನ್ನ ವೀಡಿಯೋ ಮಾಡಿಕೊಂಡು ಎಲ್ಲ ಆ್ಯಡ್ ಮಾಡಿಬಿಟ್ಟು ಒಂದು ಲಾಗ್ ಥರ ತೋರಿಸ್ತೀನಿ. ಈ ಕಡೆ ನಾವೆಲ್ಲ ಮಾತಾಡೋದು ತೆಲುಗು ಲ್ಯಾಂಗ್ವೇಜೇ. ನನಗೆ ಬರೋದಿಲ್ಲ ತೆಲುಗು. ಇಲ್ಲಿ ಬಂದಮೇಲೆ ಸ್ವಲ್ಪ ಕಲ್ತ್ಕೊಂಡಿದ್ದೀನಿ. ನಮ್ಮ ಅಥರ್ವ, ನಮ್ಮ ಮನೆಯವರು ಎಲ್ಲರೂ ತೆಲುಗುನೇ ಮಾತಾಡ್ತಾರೆ, ನಾನೊಬ್ಬಳೇ ಕನ್ನಡ. ನಾನು ಹಾಗಾಗಿ ಅವ್ರ ಜೊತೆ ಸೇರಿಕೊಂಡು ಸ್ವಲ್ಪ ಕಲ್ತಿದ್ದೀನಿ ಇವಾಗ ತೆಲುಗು. ಆದ್ರೂ ನಾನು ಕನ್ನಡದವಳಲ್ಲ, ಕನ್ನಡದಲ್ಲೇ ನಾನು ವೀಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ಕನ್ನಡನ ಮಾಡ್ತೀನಿ. ಹಾಗೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬರೋಣ. ಅಲ್ಲಿ ತನಕ ಬಾಯ್ ಬಾಯ್. ಹಾಯ್ ಗಾಯ್ಸ್, ನಾನು ಅಥರ್ವ ಇವಾಗ ಮಲ್ಕೊಂಡಿದ್ದು, ಈಗ ಮತ್ತೆ ಬಾಲ್ಕನಿಗೆ ಬಂದು ಕುತ್ಕೊಂಡಿದ್ವಿ. ಅವನು ಇವಾಗಷ್ಟೇ ಎದ್ದು ಬಂದು ಮಮ್ಮಿ ಬಿಸ್ಕೆಟ್ ಕೊಡು ಅಂತ ಹೇಳಿ ಬಿಸ್ಕೆಟ್ ಕೇಳಿ ತಿಂತಾ ಇದ್ದಾನೆ. ಅವನು ನಿದ್ದೆಗಳಲ್ಲಿದ್ದಾನೆ, ನಾನು ನನ್ನ ಫೇಸು ನಿದ್ದೆ ಮಾಡಿರ್ತಿರೋ ఇస్తాను కదా ఈడ లోపల పెట్టుకున్నా చేతుల్లో ఉంది. ఎంత ఇది ఎలా చిన్న మమ్మీ కొని తీసుకోడు కొడుకు. పిక్కలు టుమారో ఇస్తా, ఓకేనా? అది పిక్కలు కాదు చిన్న, పీనట్ అంటారు దాన్ని, ఓకేనా? పీనట్ బటర్ టుమారో ఇస్తా, ఓకేనా? ಆಪಲ್ ಬೇಕಾ? ಆಪಲ್ ತಿನ್ನೋಚಿನ? ಲೆಮನ್ ಜ್ಯೂಸ್ ಕುಡಿತೀಯಾ? ಲೆಮನ್ ಜ್ಯೂಸ್ ಬೇಡ? ಸರಿ ಬಿಡು, ನಾನೇ ಕುಡಿಲಾ? ನಾನೇ ತಿನ್ನಲ ಆಪಲ್ಲು? ಬೇಡ ಹಂಗಾರೆ ನಿನಗೆ? ಸರಿ, ಏನು ಕೊಟ್ಟರು ತಿನ್ನಲ್ಲ. ಫ್ರೂಟ್ಸು ಅಂದ್ರೇ ಅವನಿಗೆ ಆಗಲ್ಲ. ಏನೋ ಅಪ್ಪ, ಅವನಿಗೆ ಯಾಕೋ ಹುಡ್ತಾಗಿಂದ ಒಂದೇ ಒಂದು ಸರಿ ಆ್ಯಪಲ್ ಹೆಂಗಿರುತ್ತೆ ಅಂತಲೂ ಟೇಸ್ಟ್ ನೋಡಿಲ್ಲ ಅವನು. ಏನೋ ಆ್ಯಪಲ್ಲು ಈ ಥರ ಫ್ರೂಟ್, ಬನಾನಾ ಒಂದು ಬಿಟ್ಟು ಯಾವುದೂ ಇಷ್ಟ ಆಗಲ್ಲ ಅವನಿಗೆ, ಯಾಕೋ ಗೊತ್ತಿಲ್ಲ. ನೋಡಿ ಗಾಯ್ಸ್, ನಾನು ಇಷ್ಟು ಅವಲಕ್ಕಿನ ನೆನೆಸ್ಕೊತೀನಿ. ಈಗ ರುಬ್ಬಾಣ ಮಿಕ್ಸಿ ಹಾಕೋಣ ಅಂತ ಹೇಳಿ ಇಟ್ಕೊಂಡಿದ್ದೀವಿ. ಅದೇ ಟೈಮಲ್ಲೇ ನೆನೆಸ್ಕೊಂಡ್ರೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅವಲಕ್ಕಿನ ನೆನೆಸ್ಕೊತಾ ಇದ್ದೀನಿ. ಇದನ್ನು ಒಂದು ಸರಿ ತೊಳೆದ್ಬಿಟ್ಟು ನೀಟಾಗಿ ನೆನೆಸ್ಕೊಬಿಡೋಣ. ನೀಟಾಗಿ ಒಂದು ಸರಿ ಟ್ಯಾಪ್ ವಾಟರಲ್ಲಿ ತೊಳ್ಕೊಬಿಡ್ತೀನಿ. ತೊಳ್ಕೊಂಡು ಕುಡಿಯೋ ನೀರಲ್ಲಿ ನೆನೆಸ್ಕೊತೀನಿ. ಯಾಕಂದರೆ ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ ನೀರು. ಟ್ಯಾಪ್ ವಾಟರ್ ಹೀರ್ಕೊಳೋಕ್ಕಿಂತ ಈ ವಾಟರ್ ಹೀರ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಕುಡಿಯೋ ನೀರನ್ನು ಇಡ್ತೀನಿ ನಾನು ನೆನೆಸಿ. ನೋಡಿ, ಮಧ್ಯಾಹ್ನ ನೆನೆಸಬೇಕಾದ್ರೆ ಉದ್ದಿನಬೇಳೆ ತೋರಿಸಿದ್ನಲ್ವಾ, ಇದು ನಮ್ಮ ಹೊಲದಲ್ಲೇ ಬೆಳೆದಿರೋದು ಅಂತ ಹೇಳಿಬಿಟ್ಟು. ಅದು ಹಸಿರು ಸಿಪ್ಪೆ ಎಲ್ಲ ಇತ್ತು. ಅದನ್ನು ನೆನೆಸಿ ಆದಮೇಲೆ ಎಲ್ಲ ಬಿಡುತ್ತೆ. ನೀಟಾಗಿ ತೊಳೆದ್ಮೇಲೆ ಈ ಥರ ಬಂದಿದೆ, ವೈಟ್ ಕಲರಾಗಿ ಬಂದಿದೆ. ಹಾಗೆ ಇಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ. ಅಕ್ಕಿ ನೆನೆಸಿಟ್ಟು ನೀಟಾಗಿ ತೊಳೆದು ಫ್ರೆಶ್ ನೀರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕಿ ಅಕ್ಕಿ ನೆನೆಸಿಟ್ಟಿದ್ದೀನಿ. ಇಷ್ಟು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ರುಬ್ಬಿಟ್ಟು ಇಡ್ಲಿ ಆದರೂ ದೋಸೆ ಆದರೂ ಮಾಡ್ಕೋಬೋದು. ನಾಳೆ ನೋಡ್ತೀನಿ, ಅದು ಚೆನ್ನಾಗಿ ಉಪ್ತು ಅಂದರೆ ಇಡ್ಲಿನೇ ಮಾಡಿಬಿಡ್ತೀನಿ, ಸ್ಮೂತಾಗಿ ಬರುತ್ತೆ. ನೋಡೋಣ ಹೇಗೆ ಬರುತ್ತೆ ಅಂತೇಳಿ. ಈಗ ಮಿಕ್ಸಿ ಹಾಕ್ಕೊಂಡು ಬಂದುಬಿಡ್ತೀನಿ ಪಟ್ ಅಂತ. ಫಸ್ಟ್ ನಾನು ಅಕ್ಕಿನ ನೆನೆಸಿಟ್ಟಿದ್ನಲ್ವ, ಅಕ್ಕಿ ಮೆಂತೆ, ಅದನ್ನು ಮಾತ್ರ ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಉದ್ದಿನಬೇಳೆ ಅವಲಕ್ಕಿ ನೆನೆಸಿಟ್ಟಿರೋದನ್ನು ಹಾಕೋಣ ಅಂತ ಹೇಳಿ ಫಸ್ಟ್ ಅಕ್ಕಿನ ಮಿಕ್ಸಿ ಮಾಡ್ಕೊ ಬಂದುಬಿಡ್ತೀನಿ. ಮಿಕ್ಸಿ ಆಯಿತು, ಒಂದು ರೌಂಡು ಚೆನ್ನಾಗಿ ಬಂದಿದೆ ನೈಸಾಗಿ. ಬರೀ ಅಕ್ಕಿ, ಇದು ಮಾತ್ರ ಅಕ್ಕಿ ಉದ್ದು, ಸಾರಿ ಅಕ್ಕಿ ಅದೆಂತ ಮೆಂತೆ. ಉದ್ದಿನಬೇಳೆ ಮಿಕ್ಸಿ ಆಯಿತು. ಇನ್ನು ಅದನ್ನು ಮಿಕ್ಸ್ ಮಾಡೋಣ. ಇದು ಗಟ್ಟಿಯಾಗಿ ಮಿಕ್ಸಿ ಹಾಕ್ಕೊಬಂದಿದ್ದೀನಿ, ಯಾಕಂದರೆ ಇದು ನೀರಾಗಿ ಮಾಡ್ಕೊಂಡಿದ್ದೀನಲ್ವ, ಈಗ ಸೆಟ್ ಆಗಿಬಿಡುತ್ತೆ ಅಂತೇಳಿ ಇದು ಗಟ್ಟಿಗೆ ಮಾಡಿದ್ದೀನಿ. ಬನ್ನಿ, ಎರಡು ಮಿಕ್ಸ್ ಮಾಡಿಬಿಡ್ತೀನಿ ಇವಾಗ. ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಟೆ. ನಾಳೆ ನೋಡೋಣ ಹೇಗೆ ಉಬ್ಬಿರುತ್ತೆ ಇಲ್ಲ ಅಂತ ಹೇಳಿ. ಇರು
ವಾವ್, ಮಾರ್ಕೆಟಿಂದ ಎಲ್ಲ ತಗೊಬಂದ್ಬಿಟ್ಟಿದ್ದೆ ಡ್ಯಾಡಿ. ಅರೆ ಏನೋ ತಗೊಬಂದಿತ್ತಲ್ಲ. ಸಮೋಸ ತಿನ್ನ ನೀಕು. ನಿನಗೆ ಸಮೋಸ ತಂದಿದ್ದೆ ಡ್ಯಾಡಿ. ಹ್ಯಾಪಿನಾ ನೀನು? ಹ್ಯಾಪಿನಾ ಚಿನ್ನ? ಹರ್ಬೇ ಸೊಪ್ಪು, ಫ್ಲವರು, ಆರೆಂಜು. ಅಲ್ಲ ನಿಮ್ಮ ಪೊಲಮ್ಲ ವಸ್ತದು ಕದ ಚಂದು ಈ ಥರದ್ದು ಪೊಲಮ್ಮು. ಅದು ಕಿತ್ಲೆ ಮೂಸುಂಬೆ ನಾವು ಅಂತೀವಿ ಅದಕ್ಕೆ. ఈ తరదల్లాల అది బరల్ల ఇల్లు అమ్మడానికి రాదేమో అది. ಆ ಟೈಪು ಚೆನ್ನಾಗಿರುತ್ತೆ ಈ ಟೈಮಲ್ಲಿ ತಿನ್ನೋಕ್ಕೆ. ಅದು ಹುಳಿ ಇರುತ್ತಲ್ಲ, ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋಕ್ಕೆ. ಇದ್ರಕ್ಕಿಂತ ಇರಲಿ. ಇವಾಗ ಇಷ್ಟು ತಗೊಬಂದಿದ್ದೀರಾ, ಥ್ಯಾಂಕ್ ಯು. ಯಾರು ಡ್ಯಾಡಿ ಕೊಟ್ಟಿದ್ದ ಇದು? ಇದು ಡ್ಯಾಡಿನಾ? ಫೋಲ್ಡ್ ಮಾಡಿಕೊಡ್ಲಾ? ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿ ಹಾಕಿದ್ರೆ ಜಾಸ್ತಿ ದುಡ್ಡು ಹಿಡ್ಕೊಳುತ್ತೆ. ಇಲ್ಲ ಅಂದರೆ ಒಳಗಡೆ ಹೋಗಿ ಓಪನ್ ಆಗಿಬಿಡುತ್ತೆ, ಬಿಚ್ಕೊಬಿಡುತ್ತಾ. ಹಿಂಗೆ ಹಾಕ್ಬೇಕೀಗ. ಹಾಕು, ಕರೆಕ್ಟಾಗಿ ಹಾಕು. ಫುಲ್ ಆಗ್ಬಿಟ್ಟಿತ್ತು ಚಿನ್ನ, ಅದು ಮೇಲೆ ತನಕ ಬಂದ್ಬಿಟ್ಟವು ದುಡ್ಡು. ಹಾಕು. ಓಕೆ, ಗುಡ್. ಥ್ಯಾಂಕ್ಸ್ ಹೇಳಿ ಮತ್ತೆ ಡ್ಯಾಡಿಗೆ. ಹಾಗೆ ಮಾರ್ಕೆಟಿಂದ ಬರಬೇಕಾದ್ರೆ ಸಮೋಸನ ತಗೊಬಂದಿದ್ರು. ಹಾಗೆ ಸಮೋಸ ತಿಂದ್ಬಿಟ್ಟು ಅವರು ಎಗ್ ಬಾಯ್ಲ್ ಮಾಡಿಕೊಂಡು ತಿನ್ನೋಣ ಅಂತ ಹೇಳಿಬಿಟ್ಟು ಎಗ್ ಬಾಯ್ಲ್ ಮಾಡೋಕ್ಕೆ ನಮ್ಮ ಹಸ್ಬೆಂಡು ಇಟ್ಟಿದ್ದಾರೆ. ಹಾಗೆ ಎಗ್ ಬಾಯ್ಲ್ ಮಾಡಿಕೊಂಡ್ರೆ ಈಗ ನೈಟ್ ತಿಂದು ಮಲ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ ಅಂತ ಹೇಳಿ ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದಾರೆ ಅವರು. ನನಗೆ ಎಗ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ನಮ್ಮ ಮನೇಲಿ ಎಲ್ಲರೂ ಎಗ್ಗನ್ನ ಇಷ್ಟಪಡ್ತಾರೆ. ನನಗೆ ಈ ಥರ ಬಾಯ್ಲ್ ಮಾಡಿರೋ ಎಗ್ಗಿಂತ ಈ ಆಮ್ಲೆಟು ಇಲ್ಲಾಂದರೆ ಆಫ್ ಬಾಯ್ಲು ಈ ಥರ ಮಾಡಿರೋದು ನಂಗೆ ತುಂಬ ಇಷ್ಟ. ಹಾಗೆ ನಮ್ಮ ತರವಂಗಿ ಅಂತ ಹೇಳಿ ಮನೇಲಿ ಇದನ್ನ ಯಾವಾಗಲೂ ತಂದಿರ್ತಾರೆ. ಇದು ತಿನ್ನೋದ್ರಿಂದ ಬ್ಲಡ್ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಅವಾಗವಾಗ ಕೊಡ್ತಾ ಇರು ಅಂತ ಹೇಳಿ ತಂದಿಟ್ಟಿರ್ತಾರೆ. ನಾನು ಸ್ವಲ್ಪ ಅದು ಕಡಿಮೆ ಅವನಿಗೆ ಕೊಡೋದು, ಯಾಕಂದರೆ ಈ ಥರದ್ದೆಲ್ಲ ತಿಂದರೆ ಹೆಲ್ತ್ ಹಾಳಾಗುತ್ತೆ ಜಾಸ್ತಿ ಅಂತ ಹೇಳಿಬಿಟ್ಟು ಅಂಗಡಿ ತಿಂಡಿಗಳೆಲ್ಲ ಜಾಸ್ತಿ ಕೊಡಲ್ಲ. ಹಾಗಾಗಿ ಅವ್ರ ಅಪ್ಪ ಹೇಗಿದ್ರು ಕೊಡ್ತಾರೆ ಅಂತೇಳಿ ಬರ್ತಿದ್ದಂಗೆ ಕೇಳ್ತಾ ಇರ್ತಾನೆ ಅವನು, ನನಗೊಂದು ಅಂತ ಹೇಳಿಬಿಟ್ಟು. ಹಾಗೆ ಅವರು ತಿಂದು ಇಲ್ಲಿಗೆ ಈ ಲಾಗ್ನ ಮುಗಿಸ್ತಾ ಇದ್ದೀವಿ. ನಮ್ಮ ಲಾಗ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ. ನಮ್ಮಂಥ ಹೊಸ ಯೂಟ್ಯೂಬರ್ಸ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್, ಗುಡ್ ನೈಟ್. ಗುಡ್ ನೈಟ್ ಹೇಳು. ಗುಡ್ ನೈಟ್. ಬಾಯ್ ಬಾಯ್. ಬಾಯ್ ಬಾಯ್.